ಇವತ್ತು ಶನಿವಾರ ಸುಮಾರು 6 ಗಂಟೆ ಆಗಿತ್ತು. ನಾವು ನಮ್ಮ ದೋಸ್ತರೆಲ್ಲ ಗುಡಿಗೆ ಹೋಗ್ಬೇಕಂತ ರೆಡಿಯಾಗಿ ಹೊಂಟಿದ್ವಿ. ಬೋಳ್ಮಾನ್ ದೊಡ್ಡಿ ರೋಡಿಗೆ ಒಂದು ಸಣ್ಣ ಹನುಮಾನ್ ಟೆಂಪಲ್ ಐತಿ, ಚೆನ್ನಾಗೈತಿ. ಅಲ್ಲಿಗೆ ಒಂಥರ ಹೋದರೆ ಒಂದು ಪೀಸ್ ಸಿಕ್ತಿತ್ತು. ನಾವು ನಮ್ಮ ದೋಸ್ತರೆಲ್ಲ ಹಾಗೆ ಜೋಕ್ ಮಾಡ್ಕೊತ ಹೊಂಟಿದ್ವಿ. ನಮಗೆ ಎಕ್ಸಾಮ್ ಹಾಲಿಡೇ ಇದ್ವು, ಹಾಗಂತ ನಾವು ಫುಲ್ ಡೇ ಮೂವಿ ನೋಡೋದು ಮಾಡಿದ್ವಿ. ಬಟ್ ಏನೇ ಇದ್ದರೂ ಲಾಸ್ಟ್ ಎಕ್ಸಾಮ್ ನೈಟೇ ನಾವು ಓದೋದು. ಕೊನೆಗೂ ಟೆಂಪಲಿಗೆ ಬಂದ್ವಿ. ಅಲ್ಲಿ ಹೋಗಿ ಮೊದಲು ಕಾಲು ಎಲ್ಲ ತೊಗೊಂಡ್ವಿ. ಅವರು ತೊಗೊಂಡ್ರು, ನಮ್ಮ ದೋಸ್ತರು, ನಾನು ತೊಗೊಂಡೆ. ಎಲ್ಲರೂ ಗುಡಿ ಒಳಗೆ ಹೋದ್ವಿ. ಗುಡಿ ಒಳಗೆ ಹೋಗಿ ಕೈ ಮುಗಿದು ಅವರು ಕೈ ಮುಗಿದ್ರು. 3 ಜನ ಪ್ರದರ್ಶನ ಹಾಕಿ ಕುಂತ್ವಿ. ಹಾಗೆ ಒಂದು ಹನುಮಾನ್ ಒಂದು ರಿಯಲ್ ಸ್ಟೋರಿ ಕೇಳಿದ್ವಿ. ಶ್ರೀಕೃಷ್ಣನ ಪತ್ನಿ ಸತ್ಯಭಾಮೆಗೆ ನನಗಿಂತಲೂ ಸುಂದರವಾಗಿರೋರು ಯಾರೂ ಇಲ್ಲ ಅನ್ನೋ ಅಹಂಕಾರ ಸುದರ್ಶನ ಚಕ್ರನಿಗೋ, ಶ್ರೀಕೃಷ್ಣನನ್ನು ಕಾಪಾಡೋದು ನಾನೇ ಅನ್ನೋ ಅಹಂಕಾರ ಇನ್ನು ಗರುಡನಿಗೋ, ನನಗಿಂತಲೂ ವೇಗವಾಗಿ ಯಾರು ಹಾರಲಾರರು ಅನ್ನೋ ಅಹಂಕಾರ. ಈ ಮೂವರಿಗೂ ಪಾಠ ಕಲಿಸಬೇಕು ಅಂತ ಶ್ರೀಕೃಷ್ಣ ಗರುಡನನ್ನ ಕರೆದು, ಹೋಗಿ ನೀನು ಹನುಮಂತನನ್ನು ಕರ್ಕೊಂಬಾ ಅಂತ ಹೇಳ್ತಾರೆ. ಆಗ ಗರುಡ ಹನುಮಂತನನ್ನ ಭೇಟಿ ಮಾಡಿ, ನಿನ್ನ ಶ್ರೀಕೃಷ್ಣ ಕರೀತಾ ಇದ್ದಾರೆ, ಬೇಗ ಬಾ ಅಂತ ಕರೀತಾರೆ. ಗರುಡನಿಗಿಂತಲೂ ಅತಿ ವೇಗವಾಗಿ ಹನುಮಂತ ಶ್ರೀಕೃಷ್ಣನನ್ನ ತಲುಪ್ತಾರೆ. ಇದನ್ನ ನೋಡಿದಂತಹ ಗರುಡನಿಗೆ ನಾನೇ ಅತಿ ವೇಗವಾಗಿ ಹಾರಬಲ್ಲೆ ಅನ್ನಂತಹ ಸೊಕ್ಕು ಮಣ್ಣಾಗುತ್ತೆ. ಕೃಷ್ಣನ ಪಕ್ಕದಲ್ಲಿ ಕೂತಂತಹ ಸತ್ಯಭಾಮೆನ ನೋಡಿ ಹನುಮಂತ ಶ್ರೀಕೃಷ್ಣನನ್ನ ಕೇಳ್ತಾರೆ, ಸ್ವಾಮಿ ಯಾರೀ ದಾಸಿ ಅಂತ. ಈ ಮಾತನ್ನ ಕೇಳಿದ ಕೂಡ್ಲೇನೆ ಸತ್ಯಭಾಮೆಗೆ ನಾನೇ ಸುಂದರವತಿ ಅನ್ನಂತಹ ಒಂದು ಅಹಂಕಾರ ಕೂಡ ಮುರಿದು ಹೋಗುತ್ತೆ. ಹೊರಗೆ ಸುದರ್ಶನ ಕಾವಲಿಗಿದ್ದ, ಅವನ್ನ ಮೀರಿ ನೀನು ಒಳಗೆ ಹೇಗ್ ಬಂದೆ ಅಂತ ಶ್ರೀಕೃಷ್ಣ ಕೇಳಿದಾಗ ಹನುಮಂತ ತನ್ನ ಬಾಯಿ